ದೇವಾಲಯದ ಪಶ್ಚಿಮ ಭಾಗದಲ್ಲಿರುವ ಬಿಜೆಪಿ ಕಾರ್ಯಾಧ್ಯಕ್ಷ ಮತ್ತು ಮಾಜಿ ಪರಿಷತ್ ಸದಸ್ಯ ರಾಜೇಶ್ ಬನ್ನೂರು ಅವರ ಮನೆ ಧ್ವಂಸಗೊಂಡ ನಂತರ ಶ್ರೀ ಮಹಾಲಿಂಗೇಶ್ವರ ದೇವಾಲಯ ಆವರಣದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬುಧವಾರ ತಡರಾತ್ರಿ ಬಿಜೆಪಿ ಮುಖಂಡ ರಾಜೇಶ್ ಬನ್ನೂರು ಅವರ ಮನೆಯನ್ನ ನೆಲಸಮ ಮಾಡಲಾಗಿದೆ. ಮುಸುಕಧಾರಿಗಳು ಓಮಿನಿ ಕಾರ್ನಲ್ಲಿ ಬಂದು ನೆಲಸಮ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಈ ವೇಳೆ ಮನೆಯಲ್ಲಿದ್ದ ನಾಯಿಮರಿ ಮಣ್ಣಿನಡಿ ಸಿಲುಕಿ ಸಾವನ್ನಪ್ಪಿದ್ದು, ಅಲ್ಲದೆ 32 ಗ್ರಾಂ ಚಿನ್ನ, ದಾಖಲೆ ಪತ್ರ, ಹಣಗಳನ್ನೆಲ್ಲ ಮುಸುಧಾರಿಗಳು ದೋಚಿದ್ದಾರೆ ಎಂದು ಆರೋಪಿಸಲಾಗಿದೆ. ಘಟನೆ ಬೆನ್ನಲ್ಲೇ ಈ ಹಿನ್ನೆಲೆ ಬಿಜೆಪಿ ಕಾರ್ಯಕರ್ತರು ಪುತ್ತೂರು ನಗರ ಪೊಲೀಸ್ ಠಾಣೆಯ ಎದುರು ಪ್ರತಿಭಟನೆ ನಡೆಸಿದರು. ಅಲ್ಲದೆ ದರೋಡೆ ಪ್ರಕರಣ ದಾಖಲಿಸುವಂತೆ ಪಟ್ಟು ಹಿಡಿದಿದ್ರು. ಈ ವೇಳೆ ಪೊಲೀಸರು ಮತ್ತು ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿತ್ತು. ಬಳಿಕ ಪೊಲೀಸ್ ಠಾಣೆಗೆ ಆಗಮಿಸಿದ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಯಾವುದೇ ಸೂಚನೆ ನೀಡದೆ ರಾಜೇಶ್ ಬನ್ನೂರು ಅವರ ಮನೆ ಧ್ವಂಸಗೊಳಿಸಿದವರ ಮೇಲೆ ಕೇಸ್ ಹಾಕುವಂತೆ ಒತ್ತಾಯಿಸಿದರು. ಕೊನೆ ಕ್ಷಣದಲ್ಲಿ ಪುತ್ತೂರು ನಗರ ಠಾಣಾ ಪೊಲೀಸರು ಪುತ್ತೂರು ಮಹಾಲಿಂಗೇಶ್ವರ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಈಶ್ವರ್ ಭಟ್ ಪಂಜಿಗುಡ್ಡೆ, ಟ್ರಸ್ಟಿ ವಿನಯ ಸುವರ್ಣ ಮತ್ತು ಇತರರ ಮೇಲೆ ಕೇಸ್ ದಾಖಲಿಸಿದ್ದಾರೆ. ಪುತ್ತೂರು ಶಾಸಕ ಅಶೋಕ್ ರೈ ಸ್ಥಳಕ್ಕೆ ಭೇಟಿ ನೀಡಿ ಬನ್ನೂರು ಅವರ ಮನೆ ಧ್ವಂಸದಲ್ಲಿ ದೇವಾಲಯ ಆಡಳಿತ ಮಂಡಳಿಯ ಯಾವುದೇ ಪಾತ್ರವಿಲ್ಲ ಎಂದು ಸ್ಪಷ್ಟಪಡಿಸಿದರು. ಅದರ ಸಂದರ್ಭಗಳಲ್ಲಿ ದೇವಸ್ಥಾನದ ಅಭಿವೃದ್ಧಿಗೆ ಜಾಗಗಳು ಬೇಕು ಅಂತ ಆದಾಗ ಏಕಾಏಕಿ ಅವರ ಮನೆಗಳನ್ನು ಧ್ವಂಸ ಮಾಡತಕ್ಕಂಥ ಪ್ರಕ್ರಿಯೆ ಎಲ್ಲೂ ಇಲ್ಲ. ಅವರಿಗೆ ನೋಟಿಸ್ಗಳನ್ನು ಕೊಡಬೇಕು, ಸಂವಿಧಾನಿಕವಾಗಿ ಅವರಿಗೆ ನ್ಯಾಯಾಲಯದಲ್ಲಿ ಹಕ್ಕುಗಳನ್ನು ಕೇಳಲಿಕ್ಕೆ ಅವಕಾಶಗಳನ್ನು ಕೊಡಬೇಕು, ಅಥವಾ ಪರ್ಯಾಯವಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡಬೇಕು. ಇದು ಕಾನೂನಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ಅವರಿಗೆ ಪರ್ಯಾಯವಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡಬೇಕು. ಹಾಗಾಗಿ ನಾವೀಗ ಕಟೀಲ್ನ ದೇವಸ್ಥಾನದ ಅಭಿವೃದ್ಧಿ ಮಾಡಿದಾಗಲೂ ಅಂಥ ಎಲ್ಲ ವಿಚಾರಗಳನ್ನು ಅವರನ್ನು ಕರೆದು ಕಾಂಪ್ರಮೈಸ್ ಆಧಾರದಲ್ಲಿ ಪರ್ಯಾಯ ವ್ಯವಸ್ಥೆಗಳನ್ನು ಮಾಡಿಕೊಂಡು ಮಾಡಿದ್ದೀವಿ. ಬಾಕುಳಿದವರು ನ್ಯಾಯಾಲಯದಲ್ಲಿ ಹಕ್ಕು ಕೇಳಲಿಕ್ಕೆ ಅವಕಾಶ ಕೊಟ್ಟಿದ್ದು ಈಗಲೂ ನ್ಯಾಯಾಲಯದಲ್ಲಿ ಕೇಸುಗಳು ನಡೀತಾ ಇದ್ದಾವೆ. ಇವತ್ತು ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಳದ ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿಸಲ್ಪಟ್ಟಿರ್ತಕ್ಕಂಥ ದೇವಸ್ಥಾನ ಅದು. ಇಲ್ಲಿ ಒಂದಷ್ಟು ಮನೆಗಳು ಈಗಾಗಲೇ ದೇವಸ್ಥಾನ ಮತ್ತು ಆ ಮನೆಯಲ್ಲಿರ್ತಕ್ಕಂಥವರಿಗೆ ಕಾನೂನಾಗಿರ್ತಕ್ಕಂಥ ಅವಕಾಶಗಳನ್ನು ಕೊಡಬೇಕು. ಹಾಗಾಗಿ ಈಗಾಗಲೇ 8 ಮನೆಗಳನ್ನು ಅವರು ಗುರುತಿಸಿದ್ರು ಅಂತ ಉಲ್ಲೇಖ ಇದೆ. ಆ 8 ಮನೆಗಳಿಗೆ ಕಾನೂನಿನ ಅವಕಾಶ ಕೊಡಬೇಕು, ಅವರ ಹಕ್ಕುಗಳನ್ನು ಕಟ್ಟಲಿಕ್ಕೆ, ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಲಿಕ್ಕೆ ಮತ್ತು ಅವರಿಗೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಬೇಕಾಗಿರ್ತಕ್ಕಂಥ ಧರ್ಮ, ನ್ಯಾಯ. ಇವತ್ತು ಈ ರೀತಿ ನ್ಯಾಯಾಲಯದಲ್ಲಿ ಇರಬೇಕಿದ್ರೆ ರಾತ್ರಿ ಬಂದು ಮನೆಗಳನ್ನು ಧ್ವಂಸ ಮಾಡತಕ್ಕಂಥ ಕೆಲಸವನ್ನು ಇಲ್ಲಿ ಮಾಡಿದ್ದಾರೆ. ಇದು ನೇರವಾಗಿರ್ತಕ್ಕಂಥ ಸಂವಿಧಾನ ವಿರೋಧಿ, ನಿಯಮ ಬಾಹಿರ ಮತ್ತು ನ್ಯಾಯಾಲಯದಲ್ಲಿರ್ತಕ್ಕಂಥ ನ್ಯಾಯಾಲಯವನ್ನು ಕಡೆಗಣಿಸಿ ಮಾಡಿರ್ತಕ್ಕಂಥ ಘಟನೆಗಳು ನಡೀತದೆ. ಹಾಗಾಗಿ ಇದರ ಮೇಲೆ ಕೇಸ್ ಆಗುತ್ತೆ. ಕಂಡೆಮ್ಡ್ ಆಫ್ ಕೋರ್ಟ್ ಆಯಿತು, ನ್ಯಾಯಾಲಯದಲ್ಲಿದೆ. ಯಾವುದೇ ನೋಟಿಸ್ಗಳನ್ನು ಅವರಿಗೆ ಇವತ್ತಿನವರೆಗೆ ಕೊಟ್ಟಿಲ್ಲ. ಮನೆಗಳನ್ನು ಪರಿಶೀಲನೆ ಮಾಡಲಿಕ್ಕೆ ಅವರಿಗೆ ಸಮಯಾವಕಾಶಗಳನ್ನು ಕೊಡಲಿಲ್ಲ. ಆ ಮನೆಯಲ್ಲಿರ್ತಕ್ಕಂಥ ಸಾಮಗ್ರಿಗಳನ್ನು ತೆಗಿಲಿಕ್ಕೆ ಅವಕಾಶಗಳನ್ನು ಕೊಟ್ಟಿಲ್ಲ. ಎಲ್ಲಿ ನ್ಯಾಯಾಲಯದಲ್ಲಿ ಅಥವಾ ನಮ್ಮ ಭಾರತದ ಸಂವಿಧಾನದಲ್ಲಿ ಈ ರೀತಿಯ ಪದ್ಧತಿಗಳಿಲ್ಲ ಹೇಳಿದರೆ, ಇವತ್ತು ಸಂವಿಧಾನ ಮತ್ತು ನ್ಯಾಯವನ್ನು ಮೀರಿ ಇವತ್ತು ಈ ದೇವಳದ ಆಡಳಿತ ಮಂಡಳಿ ತಗೊಂಡಿರ್ತಕ್ಕಂಥ ತೀರ್ಮಾನ ಇದು ತಪ್ಪು. ಇದೊಂದು ರೀತಿಯ ದರೋಡೆ ಪ್ರಕ್ರಿಯೆ. ದರೋಡೆ ಕೇಸ್ ಹಾಕಬೇಕು. ನಮ್ಮ ಪೊಲೀಸ್ ಇಲಾಖೆಗೆ ಹೇಳ್ತೇನೆ, ದರೋಡೆ ಕೇಸ್ ಹಾಕಿ. ಯಾಕಂದರೆ ಇದರ ಒಳಗೆ ಇರ್ತಕ್ಕಂಥ ಸಾಮಗ್ರಿಗಳನ್ನು ತೆಗೆದು ಬಿಸಾಕಿದ್ರಿ. ಅಲ್ಲಿರ್ತಕ್ಕಂಥ ಗ್ಯಾಸ್ಗಳನ್ನು ಒಂದು ಮನೆಯಲ್ಲಿ ದರೋಡೆ ಹೇಗೆ, ಅಲ್ಲಿ ಮಾಲೀಕರು ಬಂದಾಗ ಅವರನ್ನು ಕಟ್ಟಿ ಹಾಕಿ ಅವರಿಗೆ ಗುಂಡಗಳನ್ನು ಇಟ್ಟು ಇವತ್ತು ಧ್ವಂಸ ಮಾಡತಕ್ಕಂಥ ಯಾವ ದೇವಸ್ಥಾನವೂ ಈ ರೀತಿ ಹೇಳೋದಿಲ್ಲ, ಯಾವ ಧರ್ಮವೂ ಹೇಳೋದಿಲ್ಲ. ದೇವಸ್ಥಾನಕ್ಕೆ ಅಭಿವೃದ್ಧಿ ಆಗಬೇಕು ಅಂತ ಆದರೆ ನಾವೆಲ್ಲರೂ ಸಹಕಾರ ಕೊಡೋರೆ. ಇಲ್ಲಿ ಯಾರು ಧರ್ಮ ವಿರೋಧಿಗಳೆಲ್ಲ, ಎಲ್ಲರೂ ಅವರು ಕೇಳಿದ್ರು ದೇವರಿಗೆ ಸಹಕಾರ ಕೊಡ್ತಕ್ಕಂಥವ್ರು. ದೇವರಿಗೆ ಸಹಕಾರ ಕೊಡಬೇಕಾದ್ರೆ ದೇವರೆಲ್ಲರೂ ಬೀದಿಯಲ್ಲಿ ನಿಂತು ನೀನು ಇದು ಮಾಡು ಅಂತ ಹೇಳೋದಿಲ್ಲ, ಬೀದಿಗೆ ಬಿಸಾಡಿ ದೇವರ ಕೆಲಸ ಮಾಡು ಅಂತ ಹೇಳಿದ್ರೆ, ದೇವರ ಕೆಲಸ ಕಷ್ಟದಲ್ಲಿದ್ದವರ ಕಣ್ಣೀರು ಹೊಡಿಸ್ತಕ್ಕಂಥದ್ದು. ಇವತ್ತು ಇಲ್ಲಿ ಮಾಡಿರ್ತಕ್ಕಂಥ ಇದು ಧರ್ಮದ ಕಾರ್ಯ, ಧರ್ಮಕ್ಕೆ ವಿರುದ್ಧವಾಗಿರ್ತಕ್ಕಂಥ ಕಾರ್ಯ. ಮಹಾಲಿಂಗೇಶ್ವರನೇ ಶಾಪ ಕೊಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇದು ಮಹಾಲಿಂಗೇಶ್ವರಿಗೆ ದ್ರೋಹ ಮಾಡಿರ್ತಕ್ಕಂಥ, ಮಹಾಲಿಂಗೇಶ್ವರನಿಗೆ ದ್ರೋಹ ಮಾಡಿದ್ದಾರೆ. ಆಡಳಿತ ಮಂಡಳಿಯನ್ನು ಕಿತ್ತು ಬಿಸಾಕಬೇಕು. ಇದನ್ನು ಯಾವ ರೀತಿ ಆಡಳಿತ ಮಂಡಳಿ ಇದು? ಒಂದು ಬಡವರ ಬಗ್ಗೆ ಕನಿಕರ ಇಲ್ಲದೆ ಇರತಕ್ಕಂಥದ್ದು. ದೇವರು ಏನು ಹೇಳುವುದಿಲ್ಲ. ಅದು ದೇವಸ್ಥಾನದ ಅಭಿವೃದ್ಧಿಗೆ ಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ಕೊಡೋರು ಅವರು. ನಾಳೆ ಮಾತನಾಡಿದ ಹೇಳ್ತಾರೆ ಹಿಂದೂ ಧರ್ಮದ ರಕ್ಷಕರು. ಹಿಂದೂ ಧರ್ಮದ ರಕ್ಷಣೆ ನಮಗೂ ಗೊತ್ತಿದೆ. ಹಿಂದೂ ಧರ್ಮದ ರಕ್ಷಣೆ ಅಂತ ಹೇಳಿದ್ರೆ ಮಹಾಲಿಂಗೇಶ್ವರ ದೇವರ ಅಭಿವೃದ್ಧಿ ನಾವೇ ಮಾಡಿದವರು, ನಾನೇ ಜವಾಬ್ದಾರಿ ನಿಂತಿದ್ದೆ. ಮಹಾಲಿಂಗೇಶ್ವರ ದೇವರು ಬಹಳ ವರ್ಷಗಳ ಕಾಲ ಅಜೀರ್ಣಾವಸ್ಥೆಯಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ ನಾವೇ ಜೀರ್ಣೋದ್ಧಾರ ಮಾಡಿದ್ವಿ. ಜೀರ್ಣೋದ್ಧಾರ ಮಾಡಬೇಕಿದ್ರೆ ಇವರೆಲ್ಲ ಕಷ್ಟಗಳನ್ನು ಕೇಳಿದ್ದೇವೆ ನಾವು. ಇವ್ರಿಗೇನು ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಯನ್ನು ನ್ಯಾಯಾಲಯದಲ್ಲಿ ಪರಿಹಾರ ಮಾಡಲಿಕ್ಕೆ ಅವಕಾಶಗಳನ್ನು ಕೊಡಬೇಕು. ಅವಕಾಶಗಳನ್ನು ಕೊಟ್ಟು ನ್ಯಾಯಾಲಯದ ತೀರ್ಮಾನದ ಬಗ್ಗೆ ಅದನ್ನು ಯೋಚನೆ ಮಾಡಿಕೊಂಡು ಅವ್ರಿಗೆ ಅವಕಾಶಗಳನ್ನು ಕೊಡಬೇಕಾಗಿರ್ತಕ್ಕಂಥ ಒಂದು ಆಡಳಿತ ಮಂಡಳಿ ಈ ರೀತಿ ಮಾಡಿದ್ರೆ ಇದು ದರೋಡೆ. ನಾನು ಪೊಲೀಸ್ ಇಲಾಖೆಗೆ ಆಗ್ರಹ ಮಾಡ್ತೇನೆ, ತತ್ಕ್ಷಣ ಇದರ ಹಿಂದೆ ಯಾರಿದ್ದಾರೆ ಅವರು ಹೇಳ್ತಾರೆ ಶಾಸಕರಿದ್ರೆ ಶಾಸಕರನ್ನು ಸೇರಿಸಿ ದರೋಡೆ ಕೇಸ್ ಹಾಕ್ಬೇಕು. ಯಾಕಂದರೆ ಯಾರನ್ನು ಗೂಂಡ ಇಟ್ಟು ಮಾಡುವಂಥ ನೀವು ಪೊಲೀಸ್ ತಂದು ಮಾಡಿ ನ್ಯಾಯದ ಪ್ರಕಾರ ಇದ್ದೀರಿ ಅಂತಾದರೆ ಯಾರು ಕೋರ್ಟು ಮತ್ತು ನ್ಯಾಯಾಲಯವನ್ನು ಕರ್ಕೊಂಡು ಬಂದು ನ್ಯಾಯಾಲಯದಿಂದ ನೋಟಿಸ್ ತಂದು ನ್ಯಾಯಾಲಯದಿಂದ ಆದೇಶ ತಂದು ಮನೆ ಹೊಡೀರಿ. ಅವರಿಗೆ ಅವಕಾಶ ಕೊಡ್ತದೆ ನ್ಯಾಯಾಲಯ.
ನ್ಯಾಯಾಲಯ ಹೊಡೀರಿ ಹೇಳಿದ್ರೆ ನ್ಯಾಯಾಲಯ ಅವಕಾಶ ಕೊಡ್ತದೆ, ಅಥವಾ ಪರ್ಯಾಯ ವ್ಯವಸ್ಥೆಗೆ ಅವಕಾಶ ಕೊಡ್ತದೆ. ನೀವು ಪರ್ಯಾಯ ವ್ಯವಸ್ಥೆ ಮಾಡಲಿಲ್ಲ, ನ್ಯಾಯಾಲಯದ ತೀರ್ಪನ್ನು ಮನ್ನಣೆ ಮಾಡಲಿಲ್ಲ, ನ್ಯಾಯಾಲಯ ತೀರ್ಪು ಕೊಡುವಷ್ಟು ಸಮಯ ಕಾಯಲಿಲ್ಲ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನೀವು ಯಾವುದೇ ಇಲಾಖೆ ಅಧಿಕಾರಿಗಳನ್ನ ತರದೆ ಗೂಂಡಾಗಳಂತಂದು ಅವರನ್ನು ಕಟ್ಟಿ ಹಾಕಿ ಇವತ್ತು ಹೊಡೆಯುವಂಥ ಕೆಲಸ ಆಗಿದೆ. ಹೇಳಿದ್ರೆ ರಾತ್ರಿ 2 ಗಂಟೆಗೆ ಮಾಡುವಂಥ ಅವಶ್ಯಕತೆ ಏನಿದೆ ಹೇಳಿದ್ರೆ ನೇರ ಇದೊಂದು ದರೋಡೆ ಪ್ರಕರಣ. ನಾನು ಹೇಳ್ತೇನೆ ದೇವಸ್ಥಾನದವ್ರು ಮಾಡಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ, ನಾನು ಹೇಳ್ತೇನೆ ಇದು ದರೋಡೆಗವರು ಮಾಡಿದ್ದಾರೆ. ಹಾಗಾಗಿ ಪೊಲೀಸ್ ಇಲಾಖೆ ಆಗ್ರಹ ಮಾಡ್ತೇನೆ, ಇದನ್ನು ತಕ್ಷಣ ಪರಿಶೀಲನೆ ಮಾಡಿ ಇದೇ ದರೋಡೆ ಆಗಿದೆ, ಇದರ ಹಿಂದೆ ಯಾರ್ಯಾರಿದ್ದಾರೆ, ಅವರೆಲ್ಲರೂ ದರೋಡೆಕೋರರು ಅನ್ನುವಂಥ ಇದನ್ನು ಇಟ್ಕೊಂಡು ಅವ್ರ ಮೇಲೆ ದರೋಡೆಕೋರರ ಕೇಸ್ ಹಾಕಬೇಕು. ಇಲ್ಲ ಇದ್ರೆ ನೇರವಾಗಿರ್ತಕ್ಕಂಥ ಹೋರಾಟವನ್ನು ಕೈಗೆತ್ಕೊಳ್ಬೇಕಾದಿತ್ತು. ಹಾಗಾಗಿ ನಾನು ಪೊಲೀಸ್ ಇಲಾಖೆಗೆ ಎಚ್ಚರಿಕೆ ಕೊಡ್ತೇನೆ, ನಾವು ಹೋರಾಟವನ್ನು ಮಾಡೋದ್ರ ಮುಂಚೆ ಇದಕ್ಕೆ ನ್ಯಾಯವನ್ನು ಯಾರ್ಯಾರು ಇದರಲ್ಲಿ ಇವರಿದ್ದಾರೆ, ಸಂತ್ರಸ್ತರಿದ್ದಾರೆ, ಅವರಿಗೆ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನೀವು ಕರೆಸಿ ಮಾತನಾಡಿ, ಕಾಂಪ್ರಮೈಸ್ ಮಾಡಿ, 10 ಸಾರಿ ಕರೀರಿ, 20 ಸಾರಿ ಕರೀರಿ, ಅವಕಾಶ ಇದೆ, ಸಮಯ ಇದೆ. ಕರೆದವರನ್ನು ಕಾಂಪ್ರಮೈಸ್ ಆಧಾರದಲ್ಲಿ ಮಾಡಬೇಕಲ್ಲ. ದೇವಸ್ಥಾನ ಅಲ್ವ ಅದು, ಒಂದು ದೇವಸ್ಥಾನದ ಜಾಗ ಬೇಕು ಅಂತ ಹೇಳಿದ್ರೆ ಈ ರೀತಿ ಅಕ್ರಮ ಮಾಡತಕ್ಕಂಥದ್ದು, ಸಂವಿಧಾನ ವಿರೋಧಿ ಮಾಡತಕ್ಕಂಥದ್ದು, ಕಾನೂನು ಬಾಹಿರವಾಗಿ ಮಾಡತಕ್ಕಂಥದ್ದು. ಯಾವ ದೇವಸ್ಥಾನವೂ ಯಾವ ದೇವರು ಹೇಳೋದಿಲ್ಲ ಕಾನೂನು ಬಾಹಿರವಾಗಿ ನನಗೆ ಜಾಗ ತೆಗೆದುಕೊಡಿ ಅಂತ ಯಾವ ದೇವರು ಹೇಳೋದಿಲ್ಲ. ಅದು ದೇವರ ಕೆಲಸ ಅಲ್ಲ, ದೇವರ ಕಾರ್ಯ ಅಂತ ಹೇಳಿದ್ರೆ ಎಲ್ಲರನ್ನು ಸಮಾಧಾನ ಮಾಡತಕ್ಕಂಥ, ಎಲ್ರಿಗೂ ನ್ಯಾಯ ಕೊಡ್ತಕ್ಕಂಥದ್ದು. ದೇವಸ್ಥಾನದ ಆಡಳಿತ ಮಂಡಳಿ ಧರ್ಮದರ್ಶಿ ಇದ್ದರೆ ಅವ ಸಮಾನವಾಗಿರ್ತಕ್ಕಂಥ ಸಮಾಜಕ್ಕೆ ನ್ಯಾಯ ಕೊಡ್ತಕ್ಕಂಥವ, ಅವ ಧರ್ಮದರ್ಶಿ, ಕೇವಲ ಇದು ಮಾಡುವವಲ್ಲ. ಹಾಗಾಗಿ ಆ ನ್ಯಾಯವನ್ನು ಸಮ್ಮತವಾಗಿ ಸರ್ವಸಮ್ಮತಿಯಾಗಿ ಕೊಡಬೇಕು ಅಂತಾದರೆ ಕರೆಸಿ ಮಾತನಾಡಬೇಕು. ನಾನು ಹೇಳಿದಲ್ಲ, ನಾವು 10 ವರ್ಷ ಕರೆಸಿ ಮಾತನಾಡಿದ್ದೇವೆ, ಮತ್ತೆ ನ್ಯಾಯಾಲಯಕ್ಕೆ ಹೋಗಿದ್ದೇವೆ. ನ್ಯಾಯಾಲಯದಲ್ಲಿ ತೀರ್ಪು ಬಂದ ಮೇಲೆ ಅವರಿಗೆ ನ್ಯಾಯವನ್ನು ಕೊಟ್ಟು ಮತ್ತೆ ನಾವು ಬಿಡಿಸಿ ಮಾಡಿದ್ದೇವೆ. ಯಾರ್ಯಾರಿಗೆ ಪರಿಹಾರಗಳನ್ನು ಕೊಡಬೇಕು ಅದನ್ನು ಪರಿಹಾರ ಕೊಟ್ಟು ಮಾಡಬೇಕು. ಇವತ್ತು ಯಾವುದೇ ಪರಿಹಾರ ಇಲ್ಲದೆ ಏಕಾಏಕಿ ಧ್ವಂಸ ಮಾಡಿರ್ತಕ್ಕಂಥದ್ದು ಈ ಘಟನೆಯನ್ನು ನಾನು ಖಂಡಿಸ್ತೇನೆ. ಇದೊಂದು ರೀತಿಯ ದರೋಡೆ, ಇದೊಂದು ದರೋಡೆ ಪ್ರಕರಣ ಅಂತ ತಗೊಳ್ಬೇಕು. ನೀವು ಮಾಧ್ಯಮದವರು ಹಾಗೆ ಮಾಡಬೇಕು, ಇದನ್ನು ದರೋಡೆ ಅಂತ ಮಾಡಿ. ಯಾಕಂದರೆ 2 ಗಂಟೆ ರಾತ್ರಿಗೆ ನೀವು ಸರಿ ತಿಳ್ಕೊಳ್ಳಿ, 2 ಗಂಟೆ ರಾತ್ರಿಗೆ ನೀವು ಬಾಕಿ ಎಲ್ಲ ಹೈಲೈಟ್ ಮಾಡ್ತೀರಲ್ಲ, ಇದನ್ನು ಸ್ವಲ್ಪ ಯೋಚನೆ ಮಾಡಿ 2 ಗಂಟೆ ರಾತ್ರಿಗೆ ಅವಕಾಶ ಇದೆಯಾ ಕಾನೂನಲ್ಲಿ? ಇಲ್ಲ. 2 ಗಂಟೆಗೆ ರಾತ್ರಿಗೆ ಮಾಡೋದಿದ್ರು AC ಅವರು ಇದ್ರಾ? ಇಲ್ಲ. AC ಅವರು ಇರಬೇಕಲ್ಲ. ತಹಶೀಲ್ದಾರ್ ಇದ್ರಾ? ಇಲ್ಲ. ರೆವೆನ್ಯೂ ಇದನ್ನು ಮಾಡಬೇಕಾದ್ರೆ AC ತಹಶೀಲ್ದಾರ್ ಇರಬೇಕು, ಅವ್ರು ಇರಲಿಲ್ಲಲ್ಲ. ಹಾಂ. ಪೊಲೀಸ್ ಅಧಿಕಾರಿಗಳಿದ್ರಾ? ಇಲ್ಲ. ಹಾಂ, ಹೇಳ್ತಾನೆ, 3 ಇಲ್ಲ ಅಧಿಕಾರಿಗಳಿಲ್ಲ. ಪೊಲೀಸ್ ಅಧಿಕಾರಿಗಳಿಲ್ಲ, ರೆವೆನ್ಯೂ ಅಧಿಕಾರಿಗಳಿಲ್ಲ, ಧರ್ಮದರ್ಶಿಗಳಿಲ್ಲ. ಹಾಗಿದ್ರೆ ಮಂಕಿ ಕ್ಯಾಪ್ ಹಾಕಿ ಬಂದು ಹಿಡಿದಿದ್ದಾರೆ. ಮಂಕಿ ಕ್ಯಾಪ್ ಹಾಕುವವರು ಯಾರು? ದರೋಡೆಕೋರರು ಮಂಕಿ ಕ್ಯಾಪ್ ಹಾಕಿದ್ದಾರೆ, ಹೌದಾನೆ? ಆ ನಂತರ JCB ತಂದು ಅದರೊಳಗೆ ಸಾಮಗ್ರಿಗಳಿತ್ತು, ನಾಯಿ ಇತ್ತು, ಅದನ್ನು ಬೀಳಿಸಿ ಅದನ್ನು ಹಿಡ್ಕೊಂಡು ಹೋಗಿದ್ದಾರೆ. ಹಂಗೆ ನಮ್ಗೆ ಗೊತ್ತಿಲ್ಲ, ಅದರಲ್ಲಿ ಹಣ ಚಿನ್ನ ಇತ್ತು, ಅವ್ರು ಹಿಡ್ಕೊಂಡು ಹೋಗಿದ್ದಾರೆ. ಎಷ್ಟು ಲಕ್ಷದ್ದು ಚಿನ್ನ ಇತ್ತು? 32 ಗ್ರಾಮ್ ಚಿನ್ನ ದರೋಡೆ ಮಾಡಿದ್ದಾರೆ. ಈಗ ಚಿನ್ನ ಇಲ್ಲ, ಚಿನ್ನ ತಗೊಂಡು ಹೋಗಿದ್ದಾರೆ. ದರೋಡೆ ನೋಡ್ರಿ, ಕೇಸ್ ನನಗೆ ಗೊತ್ತಿಲ್ಲ. ಈಗ ನಾನು ಬಂದಿದ್ದೇನೆ, ನಾನು ವೀಕ್ಷಣೆ ಬಂದಿದ್ದೇನೆ, ನಾನೊಬ್ಬ ವೀಕ್ಷಕನಾಗಿ ಹೇಳ್ತಾ ಇದ್ದೇನೆ. ನನ್ನ ವೀಕ್ಷಣೆ, ಅವ್ರು ಏನು ಕೊಟ್ಟಿದ್ದಾರೆ ನನಗೆ ಸಂಬಂಧ ಇಲ್ಲ. ನಾನು ಇವತ್ತು ಇದು ತಪ್ಪು ಅಂತ ಹೇಳಿ ಇಲ್ಲಿಗೆ ಬಂದಿದ್ದೇನೆ ಜಾಗಕ್ಕೆ. ನನಗೆ ಕಂಡುಕೊಂಡ ಸತ್ಯ, ನಾನು ಈ ಜಿಲ್ಲೆಯಲ್ಲಿ ಕಳೆದ 20 ವರ್ಷಗಳಿಂದ ಅಧ್ಯಯನ ಮಾಡಿದ ಆಧಾರದಲ್ಲಿ ಹೇಳ್ತಾ ಇದ್ದೇನೆ. ಈ ಕೇಸು ಇದು ದರೋಡೆಯ ಕೇಸು. ಪೊಲೀಸರು ಹಾಕಿದ್ರೆ ಹೇಗೆ ಹಾಕಬೇಕು ಅಂತ ಹೇಳ್ತಾ ಇದ್ದೇನೆ ನಾನು. ಯಾಕೆ ಹೇಳಿದ್ರೆ AC ಇರಲಿಲ್ಲ, ತಹಶೀಲ್ದಾರ್ ಇರಲಿಲ್ಲ, ಇಲ್ಲಿಯ ಕಾರ್ಪೊರೇಷನ್ನ ಅಧಿಕಾರಿಗಳಿರಲಿಲ್ಲ, ಪೊಲೀಸ್ ಅಧಿಕಾರಿಗಳಿರಲಿಲ್ಲ. ಅದರ ಒಳಗೆ ಇರ್ತಕ್ಕಂಥ ಸಾಮಗ್ರಿಗಳನ್ನು ತಗೊಂಡು ಹೋಗಿದ್ದಾರೆ. ಅದರಲ್ಲಿ ಚಿನ್ನ ಇತ್ತು, ಹಣ ಇತ್ತು. ಹೇಳಿದರೆ ಹಣ ಚಿನ್ನ ತಗೊಂಡು ಹೋದ್ರೆ ಅದು ದರೋಡೆ. ಮತ್ತೆ ಮುಸುಕುದಾರಿಗಳು ಬಂದು ಹಿಡಿದಿದ್ದಾರೆ. ದರೋಡೆ ಮಾಡುವ ಪ್ರಕ್ರಿಯೆ ಅದು. ಹಾಗಾಗಿ ಹೇಳ್ತೇನೆ, ಶಾಸಕರ ಹಿಂದೆ ಇರ್ತಕ್ಕಂಥವರು ದರೋಡೆಕೋರರಾಗಿದ್ದಾರೆ. ಒಳ್ಳೆಯವರು ಶಾಸಕರಿದ್ದಾರೆ, ನಂಗೆ ಗೊತ್ತಿಲ್ಲ, ನಾನು ಅವರನ್ನು ಉಲ್ಲೇಖ ಮಾಡೋದಿಲ್ಲ. ಇವರು ಹೇಳಿದ ಪ್ರಕಾರ ಇಲ್ಲಿ ಬಂದಿರತಕ್ಕಂಥ ಧರ್ಮದರ್ಶಿಗಳ ಹಿಂದೆ ಇದ್ದರೆ ಧರ್ಮದರ್ಶಿಗಳೇ ಬಂದು ನಿಂತು ಓಡಿಸಬಹುದಿತ್ತಲ್ಲ. ನೀವು ಯಾಕೆ ಬಂದಿಲ್ಲ? ಹೇಳಿದ್ರೆ ನೀವು ದರೋಡೆಗಾರರನ್ನು ಕಳಿಸಿದ್ದೀರಾ ಅಥವಾ ನೀವು ಕಂಪ್ಲೇಂಟ್ ಕೊಡಿ. ನಮ್ಗೆ ಗೊತ್ತಿಲ್ಲ, ಇದರಲ್ಲಿ ದರೋಡೆ ಆಗಿದೆ, ಅದು ದರೋಡೆ ತತ್ಕ್ಷಣ ಪುತ್ತೂರಲ್ಲಿ ದರೋಡೆ ಆಗಿದೆ ಅನ್ನುವಂಥದ್ದನ್ನು ಪೊಲೀಸ್ ಇಲಾಖೆ ಗಂಭೀರ ತಗೋಬೇಕು. ಇದರ ಪೂರ್ಣವಾಗಿರ್ತಕ್ಕಂಥ ನ್ಯಾಯವನ್ನು ಸಂತ್ರಸ್ತರಿಗೆ ತೆಗೆಸಬೇಕು. ನಾವು ಯೋಚನೆ ಮಾಡ್ತೀವಿ, ಈ ರಾಜ್ಯದಲ್ಲಿ ಕಾನೂನು ಇದೆಯೋ ಇಲ್ವಾ ಯೋಚನೆ ಮಾಡ್ತೀವಿ. ಕಾನೂನು ಇಲ್ಲ ಅಂತ, ಕಾನೂನು ಇದ್ರೆ ಯಾರಿಗಿದ್ದಾರೆ, ಹಿಂದೂಗಳಿಗಿದೆಯೋ ಇಲ್ವಾ ನಾವು ಯೋಚನೆ ಮಾಡ್ತೀವಿ. ಕೇವಲ ಕಾನೂನು ಅಲ್ಪಸಂಖ್ಯಾತರಿಗೆ ಮಾತ್ರ, ಹಿಂದೂಗಳಿಗಿಲ್ವೋ ಅದನ್ನ ಯೋಚನೆ ಮಾಡ್ತೀವಿ. ಅಥವಾ ದರೋಡೆ ಮಾಡ್ತಕ್ಕಂಥ ಪ್ರಕ್ರಿಯೆಗಳಲ್ಲಿ ಈ ರೀತಿಯ ಇದು ಇದೆಯಾ ಅನ್ನುವಂಥ ಯೋಚನೆ ಮಾಡ್ತೀವಿ. ಮಾಡಿಕೊಂಡು ಅದಕ್ಕೆ ತೀರ್ಮಾನ ಮಾಡ್ತೀವಿ. ನಮಗೆ ಇನ್ನು 1 ವಾರದೊಳಗೆ ನ್ಯಾಯ ಸಿಗಾದ್ರೆ ಏನು ಮಾಡಬೇಕು ಅದನ್ನು ಯೋಚನೆ